ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ ನ 11ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನ ತಿಳಿಸ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ. ಸ್ನೇಹಿತರೆ, ಸೋನ್ಮಾರ್ಗ್ ಅನ್ನ ತಲುಪಿದ ನಾವು ಅಲ್ಲೇ ಸುತ್ತಾಡಿ ಊಟ ಮಾಡಿ ರಾತ್ರಿಯನ್ನ ಕಳೆದು ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆಗ್ತೀವಿ. ಇಲ್ಲಿ ಒಂದಷ್ಟು ಜನ ನಮ್ಗೆ ಪರಿಚಯ ಆಗ್ತಾರೆ, ಅವರು ಕೂಡ ನಮ್ಮ ಜೊತೆ ಸೇರ್ಕೋತಾರೆ. ಸೊ ಟೈಮ್ ಆಗಿದೆ ಬೆಳಿಗ್ಗೆ 7 ಗಂಟೆ. ಇವಾಗ ನಾವು ಸೋನಾಮಾರ್ಗಿಂದ ಲೇಗ್ ಹೊರಟಿದ್ದೀವಿ. ಇಲ್ಲಿ ಎಷ್ಟು ಚಳಿ ಇದೆ ಅಂದ್ರೆ ನೋಡಿ, ನಾನು ಇದನ್ನೆಲ್ಲ ಮಾಸ್ಕ್ ಎಲ್ಲ ಹಾಕೊಂಡಿದ್ದೀನಿ. ನಮ್ ಜೊತೆ ಇವತ್ತು ಬಹಳಷ್ಟು ರೈಡರ್ಸ್ ಜಾಯ್ನ್ ಆಗ್ತಿದ್ದಾರೆ. ಒಂದು ಕೇರಳದಿಂದ ಒಂದು ಡಾಮಿನರ್ ಇದೆ, ಆಮೇಲೆ ತಮಿಳ್ನಾಡಿಂದ ಒಂದು ADV 390 ಇದೆ. ಆಬ್ವಿಯಸ್ಲಿ ಇದು ನಮ್ದೆ. ಸೊ ಇನ್ನೊಂದು ಮಹಾರಾಷ್ಟ್ರದಿಂದ ಹಿಮಾಲಯನ್ ಇದೆ. ಸೊ ಇನ್ನೂ ಇಬ್ರು ಬರೋರು ಇದ್ದಾರೆ, ಅವ್ರು ಲೇಟ್ ಆಗುತ್ತೆ. ಹೀಗೆ ನಮ್ಮ ಇವತ್ತಿನ ರೈಡ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ನಮ್ಮ ಆಕ್ಚುಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗ್ತಿರೋದೇ ಇವತ್ತು. ಯಾಕಂದ್ರೆ ಇವತ್ತು ನಾವು ರೈಡ್ ಮಾಡ್ತಿರೋದು ವಿಶ್ವದ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದು ಆಗಿರುವಂತಹ ಜೋಜಿಲಾ ಪಾಸ್. ಫೈನಲಿ ನಾವು ನಮ್ಮ ಡೆಸ್ಟಿನಿ ಕಡೆಗೆ ನಮ್ಮ ಪಯಣವನ್ನು ಶುರು ಮಾಡಿದ್ದೀವಿ. ವಾ, ಏನು ಅದ್ಭುತವಾದ ಸೀನ್ ಸ್ನೇಹಿತರೆ, ಏನು ಅದ್ಭುತವಾಗಿದೆ. ಓ ಮೈ ಗಾಡ್ ಸ್ನೇಹಿತರೆ, ಪಾಪ ನೋಡಿ ಸ್ನೇಹಿತರೆ, ಸ್ವರ್ಗ ಸ್ನೇಹಿತರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ದೀನಿ ಸ್ನೇಹಿತರೆ. ನಾನು ದೇವರಾಣಿಗೂ ಏನ್ ಮಾತಾಡ್ತಿದ್ದೀನೋ, ನಾನೇನೋ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಸ್ನೇಹಿತರೆ. ನಿಜವಾಗ್ಲೂ ಅದ್ಭುತವಾಗಿದೆ. ಓ ಮೈ ಗುಡ್ನೆಸ್. ಪ್ರಸಿದ್ಧವಾದ ಮತ್ತು ಪ್ರಪಂಚದ ಡೇಂಜರಸ್ ರೋಡುಗಳಲ್ಲಿ ಒಂದಾಗಿರುವಂತಹ ಈ ಜೋಜಿಲಾ ಪಾಸ್ 11,649 ಅಡಿ, ಅಂದ್ರೆ ಸುಮಾರು 3,580 ಮೀಟರ್ ಎತ್ತರದಲ್ಲಿ ನಿಂತಿದೆ. ಕಾಶ್ಮೀರ್ ಕಣಿವೆಯನ್ನ ಲದಾಖ್ಗೆ ಸಂಪರ್ಕಿಸುವಂತಹ ಈ ರಸ್ತೆ ಭಯ, ರೋಮಾಂಚನ ಮತ್ತು ಗೌರವ ಎಲ್ಲವನ್ನೂ ಒಟ್ಟಿಗೆ ಕೊಡುತ್ತೆ. ಇವತ್ತು ನಿಜವಾಗ್ಲೂ ನನಗೆ ಹಸಿವೆನೇ ಆಗಲ್ಲ. ನಾಷ್ಟನೂ ಬೇಡ, ಊಟನೂ ಬೇಡ, ನಾನು ಇದ್ರಲ್ಲೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧುವರರಿಗೆ ಅಲ್ಲ, ನವ ರೈಡರ್ಸಿಗೆ ಪ್ರೇಮಾಲಯ. ಆ ದಿನ ಬೆಳಿಗ್ಗೆಯಲ್ಲೇ ತಾಪಮಾನ ಕಡಿಮೆ ಆಗ್ತಾ ಇತ್ತು. ರಸ್ತೆಯಲ್ಲಿ ಹೋಗ್ತಾ ಇದ್ದಂತೆ ಚಳಿ ತೀವ್ರವಾಗ್ತಾ ಇತ್ತು. ಕೆಲವು ಕಡೆಗಳಲ್ಲಿ ತಾಪಮಾನ ಎಷ್ಟು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿದಿತ್ತು ಗೊತ್ತಿಲ್ಲ. ಗ್ಲೌಸ್ ಹಾಕೊಂಡಿರ್ತೀವಿ, ಜಾಕೆಟ್ ಹಾಕೊಂಡಿರ್ತೀವಿ, ಶೂಸ್ ಹಾಕೊಂಡಿರ್ತೀವಿ, ಆದ್ರೂ ಚಳಿ ಮಾತ್ರ ಕಡಿಮೆ ಆಗ್ತಾ ಇರಲಿಲ್ಲ. ರಸ್ತೆಯ ಸ್ಥಿತಿ ಕೆಲವೊಂದು ಕಡೆ ಬಹಳ ಚೆನ್ನಾಗಿತ್ತು, ಆದ್ರೆ ಇನ್ನು ಕೆಲವು ಕಡೆ ಕಲ್ಲು, ಮಣ್ಣು, ಹಿಮ, ಮತ್ತೋ ಕೆಲವು ಕಡೆ ರಸ್ತೆಯ ಅಂಚು ಎಲ್ಲಿ ಕುಸಿದು ಹೋಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಸ್ನೇಹಿತರೆ, ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ. ನಿಜವಾಗ್ಲೂ ಅದ್ಭುತವಾಗಿದೆ. ಇಲ್ಲೆಲ್ಲ ಕಲ್ಲುಗಳೆಲ್ಲ ಬೀಳ್ತಾ ಇರುತ್ತೆ ನೋಡಿ, ಬಿದ್ದಿದೆ. ಮನ್ಸು ತೃಪ್ತಿ ಆಗುತ್ತೆ ಸ್ನೇಹಿತರೆ, ನಿಮಗೆ ಖುಷಿ ಆಗುತ್ತೆ ಅಂತ ಒಂದು ಜಾಗ ಇದು. ಒಂದು ಬದಿಯಲ್ಲಿ ಎತ್ತರವಾದ ಬೆಟ್ಟಗಳು, ಇನ್ನೊಂದು ಬದಿಯಲ್ಲಿ ಆಳವಾದ ಕಣಿವೆ, ಮಧ್ಯದಲ್ಲಿ ಈ ಕುದುರೆಗಳ ಗುಂಪು. ಒಂದೇ ಒಂದು ತಪ್ಪು ಇಲ್ಲ ಒಂದೇ ಒಂದು ಸ್ಕಿಡ್ ನಮ್ಮ ಜೀವನವನ್ನ ಮುಗಿಸಬಹುದು. ರಸ್ತೆಯಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರ ಕೆಲಸ ನಡೀತಿತ್ತು. ಅವರು ಈ ಕಷ್ಟಕರ ಪ್ರದೇಶದಲ್ಲಿ ಇಂತಹ ಮೈ ಕೊರೆಯುವಂತಹ ಚಳಿಯಲ್ಲಿ ಕೂಡ ಕೆಲಸ ಮಾಡೋದನ್ನ ನೋಡಿ ನಿಜವಾಗ್ಲೂ ಹೃದಯ ತುಂಬಿ ಬಂತು. ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಸ್ನೇಹಿತರೆ. ಇನ್ನೊಂದು ದೊಡ್ಡ ಹೈಲೈಟ್ ಜೋಜಿಲಾ ಟನಲ್ ಪ್ರಾಜೆಕ್ಟ್. ಈ ಟನಲ್ ಪೂರ್ಣವಾದ್ರೆ
ಈ ಡೇಂಜರಸ್ ಪಾಸ್ ಅನ್ನ ಬೈಪಾಸ್ ಮಾಡಿ ಸುರಕ್ಷಿತವಾಗಿ ಹವಾಮಾನದಿಂದ ತಪ್ಪಿಸಿಕೊಂಡು ಹೋಗ್ಬೋದು. ಇದು ನಿಜವಾಗಿಯೂ ದೇಶದ ಕನಸು ನನಸಾಗುತ್ತಿರುವಂತಹ ಒಂದು ಸಂದರ್ಭ ಸ್ನೇಹಿತರೆ. ಇನ್ನು ಕೆಲಸ ನಡೀತಾ ಇದೆ, ಆದ್ರೆ ಒಂದು ದಿನ ಈ ಟನಲ್ ತೆರೆದಾಗ ಲಕ್ಷಾಂತರ ಜನರ ಜೀವನ ಸುಲಭವಾಗುತ್ತದೆ. ಆದ್ರೆ ಬೈಕ್ ರೈಡರ್ಸ್ಗೆ ಈ ಒಂದು ಕಿಕ್ ಸಿಗಲ್ಲ. ರೈಡ್ ಮುಂದುವರಿದಂತೆ ಸುತ್ತಲೂ ಹಿಮ, ಬೆಟ್ಟಗಳು, ಮೋಡಗಳು ಮತ್ತು ಆಳವಾದ ಆ ಕಣಿವೆಗಳು ಇಷ್ಟು ಭಯಾನಕವಾಗಿಯೂ ಇಷ್ಟು ಸುಂದರವಾಗಿಯೂ ಇರಬಹುದೇ ಅಂತ ಹೇಳಿ ನನ್ಗೆ ಅನ್ಸಕ್ ಶುರು ಆಯ್ತು. ಹಾಗೆ ಸ್ವಲ್ಪ ಹೊತ್ತಿನ ರೈಡ್ ಮಾಡಿದ ನಂತರ ಜೋಜಿಲಾ ಪಾಸ್ ತಲುಪಿದ ಕ್ಷಣ ಬೈಕ್ ಅನ್ನು ನಿಲ್ಲಿಸಿ ಹೆಲ್ಮೆಟ್ ಅನ್ನು ತೆಗೆದು ಕೆಲವು ಕ್ಷಣಗಳು ಕೇವಲ ನೋಡ್ತಾ ನಿಂತ್ವಿ. ಚಳಿ ತುಂಬಾ ಇತ್ತು, ಆದ್ರೆ ಆ ಸೌಂದರ್ಯದ ಮುಂದೆ ಎಲ್ಲವೂ ಮರೆತು ಹೋಗ್ತಾ ಇತ್ತು. 11,649 ಅಡಿ ಎತ್ತರದಲ್ಲಿ ನಿಂತು ಸುತ್ತಲೂ ನೋಡಿದಾಗ ಒಂದು ದೊಡ್ಡ ಸಂತೋಷ ಮತ್ತು ಗರ್ವ ಎರಡೂ ಒಟ್ಟೊಟ್ಟಿಗೆ ಬಂದವು. ಮಿತ್ರರೇ, ಜೋಜಿಲಾ ಕೇವಲ ಒಂದು ಪಾಸ್ ಅಲ್ಲ, ಇದು ನಮ್ಮ ಧೈರ್ಯವನ್ನು ಪರೀಕ್ಷಿಸುವ ಸ್ಥಳ. ಇಲ್ಲಿ ಸುರಕ್ಷತೆಯೇ ಮೊದಲು ಮತ್ತು ಮುಖ್ಯ. ಸ್ಲೋ ಆಗಿ ಹೋಗಿ ಪ್ರಕೃತಿಯನ್ನ ಗೌರವಿಸಿ ಚಳಿ, ಗಾಳಿ, ರಸ್ತೆಯ ಸ್ಥಿತಿ ಎಲ್ಲವನ್ನೂ ಎದುರಿಸಿ ಮುಂದುವರಿಯುವುದೇ ಸಾಹಸದ ನಿಜವಾದ ರುಚಿ. ಜೋಜಿಲಾ ಪಾಸ್ನ ಆ ಭಯಾನಕ ಮತ್ತು ಸುಂದರ ರಸ್ತೆಯನ್ನು ದಾಟಿ ನಾವು ಮುಂದುವರಿದಿದ್ದು ಕಾರ್ಗಿಲ್ ವಾರ್ ಮೆಮೊರಿಯಲ್ ಕಡೆಗೆ. ಜೋಜಿಲಾ ದಾಟಿದ ನಂತರವೂ ರಸ್ತೆಗಳು ಸುಲಭವಾಗಿರ್ಲಿಲ್ಲ, ಆದ್ರೆ ಕಾಶ್ಮೀರ ನಮ್ಮನ್ನ ತನ್ನ ಸೌಂದರ್ಯದಿಂದ ಮೂಕ ವಿಸ್ಮಿತನಾಗುವಂತೆ ಮಾಡ್ತಾನೆ ಇತ್ತು ಸ್ನೇಹಿತರೆ. ಕಾರ್ಗಿಲ್ ಇಲ್ಲಿಂದ 97 ಕಿಲೋಮೀಟರ್ ದೂರ ಇದೆ. ಜೋಜಿಲಾ ಪಾಸ್ ದಾಟಿದ ಕ್ಷಣದಿಂದಲೇ ಲದಾಖ್ನ ನಿಜವಾದ ಮುಖ ಕಾಣ್ತಾ ಇತ್ತು. ಬರಡು ಬೆಟ್ಟಗಳು, ಕಲ್ಲು ಮಣ್ಣಿನ ಆ ರಸ್ತೆಗಳು ಮತ್ತು ಎತ್ತರದಿಂದಾಗಿ ಸ್ವಲ್ಪ ಎತ್ತರಕ್ಕೆ ಹೋಗ್ತಾ ಇದ್ರಿಂದ ಉಸಿರು ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಉಸಿರಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೂ ಬೈಕ್ ಮುಂದೆ ಓಡ್ತಾ ಇತ್ತು. ರಸ್ತೆಯಲ್ಲಿ ಕೆಲವು ಕಡೆಗಳಲ್ಲಿ ಹಿಮದ ತುಂಡುಗಳು, ಕೆಲವು ಕಡೆಗಳಲ್ಲಿ ಧೂಳು, ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ಅನುಭವವನ್ನ ನೀಡ್ತಾ ಇತ್ತು ಸ್ನೇಹಿತರೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತೆ ಕಾಶ್ಮೀರದ ದೃಶ್ಯಗಳು ನಿಧಾನವಾಗಿ ಬದಲಾಗ್ತಾ ಇದ್ವು. ಹೀಗೆ ಸ್ವಲ್ಪ ಹೊತ್ತಿನ ನಂತರ ನಾವು ತಲುಪ್ತೀವಿ ಈ ಪರ್ವತಗಳ ಮಧ್ಯೆ ಅಡಗಿರುವಂತಹ ಒಂದು ಪುಟ್ಟ ಊರು. ಅದರ ಹೆಸರು ದ್ರಾಸ್. ಒಂದು ಕಡೆ ನದಿ ಹರಿತಾ ಇತ್ತು, ಇನ್ನೊಂದು ಕಡೆ ಚಿಕ್ಕ ಹೋಟೆಲ್ ಇತ್ತು. ಆ ಹೋಟೆಲ್ ನಲ್ಲಿ ನಿಲ್ಸಿ ಏನಾದ್ರೂ ತಿನ್ನೋಣ ಅಂತ ಹೇಳಿ ಗಾಡಿ ನಿಲ್ಲಿಸ್ತೀವಿ. ಆ ರೋಡ್ ಅಲ್ಲಿ ಪಾಸ್ ಆಗ್ತಾ ಇದ್ದಂತಹ ಪ್ರತಿಯೊಬ್ಬ ಬೈಕ್ ರೈಡರ್ಸ್ ಕೂಡ ಅಲ್ಲಿ ಸ್ಟಾಪ್ ತಗೋತಾ ಇದ್ರು. देखा मैं उन लोग को उधर देखा मैं हमारा ग्रुप जो है वाला चलो साथ में क्या दिखा मेरा कोई लेगा बस होनी चाहिए वो क्या चीज है, क्या मतलब बोलते हैं ना जोश. हाँ बस जोश होना चाहिए. हाँ इसके अंदर सबसे ज्यादा है. यस, डर के आगे जीता है. ಸ್ನೇಹಿತರೆ, ಈ ಊರಿನ ಹಿಂದೆ ಅಡಗಿರುವಂತಹ ಕತೆ ಅಸಾಮಾನ್ಯವಾಗಿದೆ. ಯಾಕಂದ್ರೆ ದ್ರಾಸ್ ಅನ್ನ ಭೂಮಿಯ ಮೇಲೆ ಇರುವಂತಹ ಎರಡನೇ ಅತ್ಯಂತ ಕೋಲ್ಡೆಸ್ಟ್ ಪ್ಲೇಸ್ ಅಂತ ಕರೆಯಲಾಗುತ್ತೆ. ಸಮುದ್ರ ಮಟ್ಟದಿಂದ ಸುಮಾರು 10,800 ಅಡಿ ಎತ್ತರದಲ್ಲಿರುವಂತಹ ಈ ಪಟ್ಟಣ ಜೋಜಿಲಾ ಪಾಸ್ ಮತ್ತು ಕಾರ್ಗಿಲ್ ನಡುವಿನ ಸುಂದರ ಕಣಿವೆಯಲ್ಲಿ ನೆಲೆಗೊಂಡಿದೆ. ಚಳಿಗಾಲದಲ್ಲಿ ಇಲ್ಲಿನ ತಾಪಮಾನ -30, -40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇಳಿಯುತ್ತಂತ ಸ್ನೇಹಿತರೆ. ಕೆಲವೊಮ್ಮೆ -50 ಡಿಗ್ರಿ ವರೆಗೂ ದಾಖಲಾಗಿದೆ ಅಂತ ಹೇಳ್ತಾರೆ. ಅಂತಹ ತೀವ್ರ ಚಳಿಯಲ್ಲಿಯೂ ಇಲ್ಲಿ ಜನರು ತಮ್ಮ ಜೀವನವನ್ನ ನಡೆಸ್ತಾರೆ.
ಇಲ್ಲಿ ಬಂದವರೆಲ್ಲ ಇಲ್ಲಿ ಬರ್ದಿದ್ದಾರೆ ನೋಡಿ. ಸೊ ನಾಷ್ಟ ಮಾಡ್ತಿದ್ದೀವಿ. ಸೊ ನಾನು ಎಗ್ ಮ್ಯಾಗಿ ಹೇಳಿದೆ, ಇವರೆಲ್ಲ ಪರೋಟ ಹೇಳಿದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಸಿದ್ವಿ. ಇಲ್ಲೆಲ್ಲ ರೈಡರ್ಸ್ ನಿಲ್ಸಿದ್ದಾರೆ. ಇಲ್ಲಿ ಬಹಳಷ್ಟು ಬೈಕ್ಗಳು ಬಂದಿದೆ. ನದಿ ಹರಿತಿದೆ. ಫ್ರೆಶ್ ನೀರಲ್ಲಿ ಹೋಗಿ ಮುಖ ತೊಳ್ಕೊಳ್ಳೋಣ. ದಯವಿಟ್ಟು ಈ ಕೂದ್ಲಿಗೆ ಏನು ಹೇಳಕ್ ಹೋಗ್ಬೇಡಿ. ಕೂದ್ಲು ಹೆಲ್ಮೆಟ್ ಹಾಕಿ ಹಾಕಿ ಪೂರ ಸ್ಟ್ರೈಟ್ ಆಗ್ಬಿಟ್ಟಿದೆ ಚಳಿಗೆ. ಸ್ನೇಹಿತರೆ, ಐಸ್ ತಗೊಂಡು ಮುಖ ಗಿಟ್ಟಂಗೆ ಆಗ್ತಿದೆ. ಇದೆಲ್ಲ ಏನಂತಾರೆ, ಗ್ಲಾಷಿಯರ್ಸ್ ಎಲ್ಲ ಮೆಲ್ಟ್ ಆಗೋದು ನದಿನ ಹರಿತಾರೆ. ಈಗ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ದ್ರಾಸ್ ನದಿಯ ತಣ್ಣಗಿನ ನೀರನ್ನ ಕುಡಿದು ಅಲ್ಲಿಂದ ಮತ್ತೆ ನಮ್ಮ ಪಯಣವನ್ನ ಶುರು ಮಾಡ್ತೀವಿ. ಸ್ವಲ್ಪ ಸಮಯದ ನಂತರ ಅಂತಿಮವಾಗಿ ನಾವು ತಲುಪಿದ್ದು ಕಾರ್ಗಿಲ್ ವಾರ್ ಮೆಮೋರಿಯಲ್. ನಮ್ಮ ಟೀಮಲ್ಲಿ ಇಬ್ಬರಿದ್ರು, ಒಂದು ತಮಿಳ್ನಾಡು ADV ಮತ್ತೊಂದು ಮಹಾರಾಷ್ಟ್ರದೊಂದು ಹಿಮಾಲಯನ. ಸೊ ಅವ್ರು ಇನ್ನೂ ಬಂದಿಲ್ಲ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ದೀವಿ. ಈಗ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಇಬ್ಬರು ರೈಡರ್ಸು ಸೇಫಾಗಿ ಬಂದಿದ್ದಾರೆ. ಮೈ ಗುಡ್ನೆಸ್, ಥ್ಯಾಂಕ್ ಗಾಡ್. ಹರ್ ಹರ್ ಮಹಾದೇವ. ಸ್ನೇಹಿತರೆ, ನಾನು ಅಷ್ಟು ಭಯಪಟ್ಟಿದ್ದು ಏನಕ್ಕೆ ಅಂತ ಈಗ ಹೇಳ್ತೇನೆ ಸ್ನೇಹಿತರೆ. ನಾವೆಲ್ಲಿ ಬಂದು ನಿಲ್ಸಿದ್ವೋ ಅಲ್ಲಿಂದ ಕೆಲವರೆಲ್ಲ ಉಲ್ಟಾ ರಿಟರ್ನ್ ಹೋಗ್ತಾಯಿದ್ರು. ರಿಟರ್ನ್ ಹೋಗಿ ಮತ್ತೆ ರಿಟರ್ನ್ ಬಂದರು. ಯಾಕಂದರೆ ಅಲ್ಲಿ ನಾವು ಬಂದಿದ್ದ ದಾರಿಯಲ್ಲಿ ಬಿಡ್ತಿರ್ಲಿಲ್ಲ ಅಂತೆ, ಬ್ಲಾಕ್ ಮಾಡಿದ್ರಂತೆ. ರೀಸನ್ ಏನಪ್ಪ ಅಂತಂದರೆ ನಿಮಗೂ ಕೇಳಿ ಶಾಕ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಆಗಿ 7 ಜನ ತೀರೋಗಿದ್ರಂತೆ. ಒಂದಲ್ಲ ಎರಡಲ್ಲ 7 ಜನ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಒಂದು ಸ್ವಲ್ಪ ಟೆನ್ಷನ್ ಆದ್ವಿ ನಾವು. ಈಗ ನಾವು ಕಾರ್ಗಿಲ್ ವಾರ್ ಮೆಮೋರಿಯಲ್ ಹತ್ರ ಬಂದಿದ್ದೀವಿ. ಸೊ ಫಸ್ಟ್ ಇಲ್ಲಿ ಲಾಕರ್ ರೂಮ್ ಎಲ್ಲಿದೆ ಅಂತ ಹುಡ್ಕೊಂಡು ಲಾಕರ್ ರೂಮಲ್ಲಿ ಎಲ್ಲ ನಮ್ಮ ಬ್ಯಾಗ್ಸ್ನೆಲ್ಲ ಇಟ್ಬಿಟ್ಟು ಸೊ ಮತ್ತೆ ಮುಂದೆ ಹೋಗ್ತೀವಿ. ಸ್ನೇಹಿತರೆ, ದ್ರಾಸ್ ಕೇವಲ ತನ್ನ ಚಳಿಗಾಗಿ ಮಾತ್ರ ಪ್ರಸಿದ್ಧವಲ್ಲ. ಈ ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ಭಾರತದ ಶೌರ್ಯದ ಕತೆ ಅಡಗಿದೆ. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಈ ಪ್ರದೇಶವು ವಿಶ್ವದ ಗಮನವನ್ನು ಸೆಳೆಯುತ್ತೆ. ಇಲ್ಲಿನ ಪರ್ವತಗಳಲ್ಲಿ ಭಾರತದ ಯೋಧರು ಅಪಾರ ಧೈರ್ಯ ಮತ್ತು ತ್ಯಾಗವನ್ನ ಪ್ರದರ್ಶಿಸಿರ್ತಾರೆ. ಇಂದು ದ್ರಾಸ್ನಲ್ಲಿರುವಂತಹ ಈ ಕಾರ್ಗಿಲ್ ವಾರ್ ಮೆಮೋರಿಯಲ್ ಆ ವೀರ ಯೋಧರ ಶೌರ್ಯವನ್ನ ನಮಗೆಲ್ಲ ನೆನಪಿಸುತ್ತೆ. ಆ ಸ್ಥಳಕ್ಕೆ ಕಾಲಿಟ್ಟ ಕ್ಷಣ ಮನಸ್ಸು ತುಂಬಾ ಭಾರವಾಗುತ್ತೆ ಸ್ನೇಹಿತರೆ. ಸಾವಿರದ 1999ರ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದಂತಹ ನಮ್ಮ ಧೀರ ಸೈನಿಕರ ಸ್ಮರಣೆಗಾಗಿ ನಿರ್ಮಿಸಲಾಗಿರುವಂತಹ ಈ ಮೆಮೋರಿಯಲ್, ಗೋಡೆಗಳ ಮೇಲೆ ಬರೆದಿರುವಂತಹ ಆ ಹೆಸರುಗಳು, ಫೋಟೋಗಳು ಮತ್ತು ಯುದ್ಧದ ಕಥೆಗಳು ನೋಡ್ತಾ ಇದ್ದಂತೆ ಕಣ್ಣುಗಳು ತುಂಬಿ ಬರ್ತವೆ ಸ್ನೇಹಿತರೆ. ಇಲ್ಲಿ ನಿಂತು ಯೋಚಿಸಿದಾಗ ನಾವು ಬೈಕ್ ಮೇಲೆ ಸಾಹಸ ಮಾಡ್ತಾ ಬರ್ತಿದ್ವಿ, ಆದ್ರೆ ಆ ಸೈನಿಕರು ತಮ್ಮ ಜೀವವನ್ನೇ ಅರ್ಪಿಸಿ ನಮಗೆ ಈ ಭೂಮಿಯನ್ನ ರಕ್ಷಿಸಿದ್ದಾರೆ. ಅವರ ಸಾಹಸ, ಅವರ ಧೈರ್ಯ, ಅವರ ತ್ಯಾಗ, ಇದನ್ನು ನೆನೆಸ್ಕೊಂಡಾಗ ಮಾತುಗಳೇ ಬರಲ್ಲ ಸ್ನೇಹಿತರೆ. ನಾನು ಮೌನವಾಗಿ ನಿಂತು ಅವರಿಗೆ ಮನಸಾರೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೀನಿ. ಈ ಸ್ಮಾರಕದ ಮುಂದೆ ನಿಂತಾಗ ಅದು ಕೇವಲ ಒಂದು ತಾಣವಾಗಿರದೆ ನಮ್ಮ ಯೋಧರ ತ್ಯಾಗಕ್ಕೆ ಸಲ್ಲಿಸುವಂತಹ ಗೌರವವಾಗುತ್ತೆ. ಅಲ್ಲಿ ಹಾರಾಡುವ ತ್ರಿವರ್ಣ ಧ್ವಜವನ್ನು ನೋಡಿದಾಗ ಮನಸ್ಸಿನಲ್ಲಿ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಸುತ್ತಲೂ ಕಾಣುತ್ತಿದ್ದಂತಹ ಇಲ್ಲಿನ ಎತ್ತರದ ಪರ್ವತಗಳು ಮತ್ತು ತಂಪಾದ ಗಾಳಿ, ಇದು ಕೇವಲ ಒಂದು ಸ್ಥಳ ಅಲ್ಲ, ಇದು ಪ್ರಕೃತಿಯ ಕಠಿಣತೆ ಮತ್ತು ಮಾನವನ ಧೈರ್ಯ ಒಂದಾಗಿರುವಂತಹ ನೆಲ ಅನ್ನೋದನ್ನ ಹೇಳುತ್ತೆ. ದ್ರಾಸ್ ನಮಗೆ ಒಂದು ವಿಷಯವನ್ನ ಕಲಿಸುತ್ತೆ ಸ್ನೇಹಿತರೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಮಾನವನ ಸಂಕಲ್ಪ ಅದಕ್ಕಿಂತ ದೊಡ್ಡದು ಅಂತೇಳಿ.
ಮೈನಸ್ ತಾಪಮಾನದಲ್ಲೂ ಜೀವನ ಸಾಗಿಸುವಂತಹ ಆ ಜನರು ಮತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಆ ನಮ್ಮ ವೀರ ಯೋಧರು, ಇವರೆಲ್ಲರ ಕಥೆಗಳು ದ್ರಾಸನ್ನ ವಿಶೇಷವಾಗಿಸುತ್ತೆ ಸ್ನೇಹಿತರೆ. ಆದ್ರಿಂದ ಲದಾಖ್ ಪ್ರವಾಸಕ್ಕೆ ನೀವ್ಯಾವತ್ತಾರು ಬಂದಾಗ ದ್ರಾಸನ್ನ ಹಾಗೆ ದಾಟಿ ಹೋಗ್ಬೇಡಿ. ಸ್ವಲ್ಪ ಸಮಯ ಇಲ್ಲಿ ನಿಂತು ಈ ನೆಲದ ಇತಿಹಾಸವನ್ನ ಅನುಭವಿಸಿ ಮತ್ತು ಇಲ್ಲಿ ಅಡಗಿರುವ ಶೌರ್ಯದ ಕಥೆಗಳನ್ನ ಆಲಿಸಿ ಮುಂದುವರಿರಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸ್ನೇಹಿತರೆ. ನನ್ನ ಪ್ರಕಾರ ಪ್ರತಿಯೊಬ್ಬ ಭಾರತೀಯನು ಒಂದು ಬಾರಿಯಾದ್ರೂ ಇಲ್ಲಿಗೆ ಬರಬೇಕು, ಕಾರ್ಗಿಲ್ ವಾರ್ ಮೆಮೊರಿಯಲ್ ನೋಡ್ಬೇಕು. ನಮ್ಮ ಸ್ವಾತಂತ್ರ್ಯ ಮತ್ತು ಭದ್ರತೆಗಾಗಿ ನಮ್ಮ ಸೈನಿಕರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಮಿತ್ರರೇ, ಈ ದಿನ ಜೋಜಿಲಾ ಪಾಸ್ನ ಡೇಂಜರಸ್ ರೋಡ್ನಿಂದ ಹಿಡಿದು ಕಾರ್ಗಿಲ್ ವಾರ್ ಮೆಮೊರಿಯಲ್ ಭಾವುಕ ಕ್ಷಣಗಳವರೆಗೆ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಈ ದಿನವನ್ನ ಅವಿಸ್ಮರಣೀಯವಾಗಿಸ್ತು. ಹೀಗೆ ಮುಂದೆ ಕಾರ್ಗಿಲ್ನಿಂದ ಲೇ ಕಡೆಗೆ ಮುಂದುವರಿತೀವಿ. ರೈಡ್ ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳ ನಡುವೆ ಗಾಡಿಯನ್ನ ನಿಲ್ಲಿಸಿ ಅಲ್ಲಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಮಯ ಆಗತ್ತೆ ಸಂಜೆಯ 6 ಗಂಟೆ. ಲೇ ಸಿಟಿ ಇನ್ನೂ ಇಲ್ಲಿಂದ ಬಹಳಷ್ಟು ದೂರ ಇದ್ದಿದ್ರಿಂದ ಗೊತ್ತಿಲ್ಲದ ದಾರಿಯಲ್ಲಿ ರಾತ್ರಿ ರೈಡ್ ಮಾಡೋದು ಸರಿ ಅಲ್ಲ ಅಂತ ಹೇಳಿ ಅಲ್ಲೇ ನಮಗೆ ಸಿಕ್ಕದಂತ ಯಾವುದೋ ಒಂದು ಊರಲ್ಲಿ ರೂಮ್ ಅನ್ನ ಮಾಡ್ಕೊಂಡು ಅವತ್ತು ರಾತ್ರಿ ಅಲ್ಲೇ ಉಳ್ಕೋತೀವಿ. ಮುಂದಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ, ಹೇಗೆ ಹೋಗ್ತೀವಿ, ಏನಾಗುತ್ತೆ ಅನ್ನೋದನ್ನ ಮುಂದಿನ ವ್ಲಾಗ್ ಅಲ್ಲಿ ನೋಡೋಣ ಸ್ನೇಹಿತರೆ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ನಮಸ್ತೆ.